ಬೇರೆ ಕಡೆ ಗ್ಯಾಸ್ ಅಲ್ಲಿ ಮಾಡ್ತಾರೆ, ಇಲ್ಲೆಲ್ಲ ಒಲೆ ಊಟ ಸೌದೆಯಲ್ಲಿ ಮಾಡ್ತಾರೆ. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ. ಆಮೇಲೆ ಟೇಸ್ಟಿಂಗ್ ಪೌಡರ್ ಇಲ್ಲ ಇಲ್ಲಿ. ಇಲ್ಲಿ ಬಂದು ಏನೇನು ಟ್ರೈ ಮಾಡ್ತೀರಾ ಸರ್? ಕಬಾಬು ಫ್ರೈ, ಆಮೇಲೆ ಮೀನು ಸಾಂಬಾರಲ್ಲಿ ತಲೆ. ಸ್ನೇಹಿತರೆ, ನಿಮ್ಗೇನಾದ್ರೂ ಒಂದು ಚಿಕ್ಕ ಹಳ್ಳಿನಲ್ಲಿ ಆರಾಮಾಗಿ ಕುತ್ಕೊಂಡು ಫಿಶ್ ತವಾ ಫ್ರೈ ಹಾಗೇನೆ ಮೀನುಳಿ ತಿನ್ಬೇಕು ಅನಿಸ್ತಾ ಇದೆಯಾ? ಹಾಗಿದ್ರೆ ಬನ್ನಿ, ನಾನು ಇವತ್ತು ನಿಮ್ಮನ್ನ ಚನ್ನಪಟ್ಟಣ ಹತ್ರ ಇರೋ ಹೊಸದೊಡ್ಡ ಅನ್ನೋ ಗ್ರಾಮದಲ್ಲಿ ಶ್ರೀ ಬೀರೇಶ್ವರ ಫಿಶ್ ಲ್ಯಾಂಡ್ ಅಂತ ಅನ್ನೋ ಜಾಗ ಕರ್ಕೊಂಡು ಹೋಗ್ತಾ ಇದೀನಿ. ಮೊದಲು ಇಲ್ಲಿರೋ ಓನರ್ ಜೊತೆ ಮಾತಾಡಿಸಿ ಹಾಗೆ ಟೇಸ್ಟ್ ಕೂಡ ಮಾಡ್ಕೊಂಬರೋಣ ಬನ್ನಿ. ಈ ಊರಲ್ಲಿ ಜನ ಜಾಸ್ತಿನೇ ಇಲ್ಲ. ಅದ್ ಹಿಂಗೆ ಅದ್ಯಾವ ಧೈರ್ಯದ ಮೇಲೆ, ಅದ್ಯಾವ ನಂಬಿಕೆ ಮೇಲೆ ನೀವು ಇಲ್ಲಿ ಬಂದು ಹೋಟ್ಲ್ ಶುರು ಮಾಡಿದ್ರ ಸರ್? ಇದು ನಾನು ಸ್ಟಾರ್ಟಿಂಗ್ ಅಲ್ಲಿ ಮಿಸಸ್ ಕೈಲಿ ಮನೆಯಲ್ಲಿ ಮಾಡ್ಸ್ಕೊ ತಿಂದೆ. ಸಲ ತಂದಿದ್ ಮಾಡ್ಸ್ಕೊ ತಿಂದಾಗ ಚೆನ್ನಾಗ್ ಗೊತ್ತು. ಇದನ್ನ ಯಾಕೆ ನಾನು ಜನಕ್ಕೆ ತಿನ್ಸ್ಬಾರ್ದು, ಇದು ಟೇಸ್ಟ್ ಕೊಟ್ಟು ಜನ ಎಲ್ಲಿದ್ರು ಗೊತ್ತಲ್ಲ, ಆ ಉದ್ದೇಶ ಇಟ್ಕೊಂಡು ಶುರು ಮಾಡ್ಬೇಕು ಸರ್. ಇದು ಅಂದ್ರೆ ಟೇಸ್ಟ್ ಕೊಟ್ರೆ ಇಲ್ಲಿಂದ ಜನಕ್ಕೆ ಕೊಟ್ರೆ ಜನ ಎಲ್ಲಿಂದ ಬೇಕಾದ್ರೆ ಬರ್ತಾರಲ್ಲ, ತಿಂತಾರಲ್ಲ ಅನ್ನೋ ಲೆಕ್ಕಕ್ಕೆ ನಾನು ಶುರು ಮಾಡಿ. ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ಜನ? ನನಗೆ ಬೆಂಗಳೂರು ಸಿಟಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಬೆಂಗಳೂರಿಂದ ಬರ್ತಾ ಇದ್ದಾರೆ. ನೀವೇ ನೋಡಲ್ಲ, ಫೋನ್ ಮಾಡಿ ಆರ್ಡರ್ ಕೊಟ್ಟಲ್ಲ ಹಂಗೆ. ಏನ್ ಸರ್ ಏನ್ ಸೀಕ್ರೆಟ್ ಅದರಿಂದ? ಸರ್ ಮಸಾಲೆ ನಾವ್ ಹಾಕೋ ಒಂದ್ ಮಸಾಲೆ ಇಲ್ಲ, ನಮ್ ತಾಯಿ ಮತ್ತೆ ನಮ್ ಮಿಸಸ್ ಇಬ್ರು ಸೇರಿಸಿ ರೆಡಿ ಮಾಡೋದು. ಒಂದ್ ಮಸಾಲೆ ಇಲ್ಲ, ನೀವು ಮಸಾಲೆನ ಬೇರೆ ಕಡೆ ಏನ್ ಹಾಕಲ್ಲ, ಒಂದ್ ಮಸಾಲೆ ಯೂಸ್ ಮಾಡೋದು ನಾವು. ನಮ್ಮ ತಾಯಿ ಮತ್ತೆ ಮಿಸಸ್ ಇಬ್ರು ಸೇರಿ ರೆಡಿ ಮಾಡ್ತಾರೆ. ನನ್ನ ಸುಮಾರು ಜನ ಕರೀತಾರೆ ಸರ್, ಬೆಂಗಳೂರಿಗೆಲ್ಲ ಕರೀತಾರೆ. ಇವನ್ ತಿಂದವ್ರು ನಾವೇ ಜಾಗ ಕೊಡ್ತೀವಿ ಬನ್ನಿ ಅಂತ ಕರೀತಾರೆ. ಆದ್ರೆ ನಮ್ಗೆ ಸ್ವಂತ ಜಾಗ ಅಲ್ವಾ, ಇದೆ ಸರಿ. ನೀವಕ್ಕಲ್ಲಿ ಹೋಗ್ತೀರಾ? ಬೆಂಗಳೂರವ್ರು ಇಲ್ಲಿ ಬರ್ತಾ ಇದ್ದಾರೆ. ಯಾವ್ಯಾವ ಐಟಮ್ ಮಾಡ್ತೀರಾ ಸರ್ ನೀವು? ಫಿಶ್ ಐಟಮ್ ಒಂದೇ, ಅಂದ್ರೆ ಫಿಶ್ ಅಲ್ಲಿ ತವಾ ಫ್ರೈ, ಫಿಶ್ ಕಬಾಬು, ಮೀನು ನೋಡಿ. ಇದು ನೀವು ಕಲಿಸ್ತಾ ಇರೋದಾ? ಅದು ಒಂದ್ ಮಸಾಲೆನೆ. ಇದು ಒಂದ್ ಮಸಾಲೆ. ಇದು ಫಿಶ್ ಕಬಾಬು, ಇದು ಸ್ವಂತ ಮಸಾಲೆ ನಮ್ದು. ನಾವ್ ಯಾವ್ದು ಪೌಡರ್ ಹಾಕಲ್ಲ, ನಾವೇ ಓನ್ ರೆಡಿ ಮಾಡ್ಕೊಂಡು ಹಾಕು ಸರ್ ಮಸಾಲೆ. ಇದು ಎಷ್ಟು ಕೆಜಿ ಮೀನು ಸರ್? ಒಂದೊಂದು ಎಷ್ಟು ಕೆಜಿ ಇರುತ್ತೆ ಮೀನು? ಒಂದು 2 kg 3 kg 4 kg 5 kg ತಗೋಬರ್ತೀವಿ. ಮಿನಿಮಮ್ 8 kg. ಇದು ನಿಮ್ಮ ಓನ್ ರೆಸಿಪಿನಾ? ಇದು ನಿಮ್ಮ ಓನ್ ರೆಸಿಪಿ. ಯಾವ ಐಟಮ್ಗೆ ಯಾವ ಮೀನ್ ಹಾಕ್ತೀರಾ? ತವಾ ಫ್ರೈ ಬಂದು ಜಿಲೇಬಿ. ಅಂದ್ರೆ ಇದು ನೀವಾಗ ಮಾಡ್ತಾರ ಜಿಲೇಬಿ? ತವಾ ಫ್ರೈಗೆ ಇದು, ಕಬಾಬ್ಗೆ ರವು ಕಟ್ಲ, ಸಾಂಬಾರ್ಗೆ ಜಿಲೇಬಿ. ಸಾಂಬಾರ್ಗೂ ಜಿಲೇಬಿ ಹಾಕ್ತೀರಾ? ತಲೆ ಫೇಮಸ್ ಅಂತೆ ನಿಮ್ಮ ಹೋಟ್ಲಲ್ಲಿ. ಮೀನ್ ತಲೆ ಒಳಗೆ ಫೇಮಸ್. ಯಾವ ತಲೆ ಹಾಕ್ತೀರಾ ಸರ್ ಅದಕ್ಕೆ? ಸರ್ ಫ್ರೆಶ್ ಆಗಿರೋ ಮೀನ್ ತಿಂತಾ ಇದ್ದೀರಾ? ಏನ್ ಅನ್ಸುತ್ತೆ? ಚೆನ್ನಾಗಿದೆ. ಚಿಕನ್ ಹಳ್ಳಿಯಿಂದ ನಾವು ಬಂದಿದ್ದೀವಿ. ಎಷ್ಟು ದಿನ ತಿಂತಾ ಇದ್ದೀರಾ ಸರ್? ನಾವು ಬಂದ್ರೆ 3 ರಿಂದ 4 ತಿಂತೀನಿ. ಚೆನ್ನಾಗಿದೆ. ಎಷ್ಟು ದಿನ ಬರ್ತಾ ಇದ್ದೀರಾ ಸರ್? ನಾನು ನೀನು ಅಲ್ಲೇ 2 ವರ್ಷದಿಂದ ಬರ್ತಾ ಇದ್ದೀನಿ. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಗುತ್ತೆ ಸರ್? ನನಗೆ ತವಾ ಫ್ರೈ ಚೆನ್ನಾಗಿ ಇಷ್ಟ. ತವಾ ಫ್ರೈ ಮತ್ತೀಗ ಕಬಾಬ್ ಚೆನ್ನಾಗಿರ್ತದೆ. ನೀವು ಇಲ್ಲಿ ಬಂದು ತಗೊಳ್ಳೋದೇ ಕಬಾಬ್ ತಿಂತೀನಿ, ಮತ್ತೀಗ ಫಿಶ್ ಫ್ರೈ ತಿಂತೀನಿ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ? ಹೌದು ಸರ್. ಏನ್ ಸರ್ ಮಾಡ್ತಾ ಇದ್ದೀವಿ? ಮೀನಿಗೆ ಮಸಾಲೆ ಗರಂ ಪೌಡರ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿ ಮಿಕ್ಸ್ ಇದಾಗ್ಲಿ ಅಂತ ಮಸಾಲೆ. ಸರ್ ಇಲ್ಲಿ ನೀವು ಊರಲ್ಲಿ ಮಾಡಿದ್ದೀರಾ, ಅಂದ್ರೂ ಜನ ಹುಡ್ಕೊಂಡು ಬರ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಖುಷಿ ಆಗುತ್ತಲ್ವಾ? ಖುಷಿ ಆಗುತ್ತೆ ಸರ್. ಓಕೆ, ಒಳ್ಳೆ ಪದಾರ್ಥ ಕೊಟ್ಟರೆ ಒಳ್ಳೆ ಐಟಮ್ ಕೊಟ್ಟರೆ, ಕ್ವಾಲಿಟಿ ಕೊಟ್ಟರೆ ಇಲ್ಲಿಂದ ಬೇಕಾದ್ರೆ ಬರ್ತಾರೆ ಸರ್. ಇದು ನಾವು ಆಚೆ ಹೋಗಿ ಸಂಪಾದನೆ ಮಾಡೋಕ್ಕಿಂತನೂ ಇದು ತುಂಬಾ ಖುಷಿ ಕೊಡುತ್ತೆ. ನೆಮ್ಮದಿ. ಹೊರಗಡೆ ಹೋಗಿ ಇನ್ನೊಬ್ರ ಕೆಲಸ ಮಾಡಿ ಇನ್ನೊಂದು ಮಾಡೋಕ್ಕಿಂತ ನಮ್ದಿ ಅಂತ ವಾರ ಇದ್ರೆ ನೆಮ್ಮದಿ ಆದಷ್ಟು ಆಗುತ್ತೆ. ಒಂದು ಮೇನ್ ಅದೇ ಬೇಡ ಸರ್ ಬೇಕಾಗಿರೋದು, ನೆಮ್ಮದಿ. ನಮ್ದು ಫ್ರೆಶ್ ಪೀಸೆ ಬೆಳಗ್ಗೆ ಇಟ್ಕೊ ಬರ್ತಾರೆ. ಈಗ ನಾವು ರೆಡಿ ಮಾಡಿ 6 ಗಂಟೆ 7 ಗಂಟೆ ಇರ್ತಾನೆ, ಲಾಸ್ಟ್ 7 ಗಂಟೆ ಕ್ಲೋಸ್ ಆಗುತ್ತೆ. 7 ಗಂಟೆ ಕ್ಲೋಸ್ ಆಗುತ್ತೆ. 7 ಗಂಟೆ ಕ್ಲೋಸ್ ಆಗುತ್ತೆ. ಅಂದ್ರೆ ಇವಾಗ ಇವತ್ತು ಹಿಡಿದ್ರ ಮೀನ ಇದು? ಬೆಳಗ್ಗೆ ಹಿಡಿದ್ರು. ಟೈಮಿಂಗ್ ಸರ್ ಏನಿರುತ್ತೆ ಟೈಮಿಂಗ್ಸ್? 1 ಗಂಟೆಗೆ ಶುರು ಆದ್ರೆ 7 ಗಂಟೆ. 1 ಗಂಟೆಯಿಂದ 7 ಗಂಟೆ. ಡೈಲಿ ಎಷ್ಟು ಕೆಜಿ ಮೀನು ಹೋಗುತ್ತೆ ಸರ್? ಜಿಲೇಬಿ 80 kg ಗಂಟ ಹೋಯ್ತದೆ. ಕಬಾಬು 30 kg. ಯಾವ್ದಕ್ಕೆ ಎಷ್ಟು ರೇಟ್ ಇದೆ ಸರ್? ಸರ್ ತವಾ ಫ್ರೈ ಬಂದು 60-70 ಒಂದು ಪೀಸ್ಗೆ. ಒಂದು ಪೀಸ್ ಅಂದ್ರೆ ನೀವೀಗ ಮಾಡ್ತಾ ಇರಲ್ಲ ಈ ಸೈಜ್ 60 ರೂಪಾಯಿ. ಈ ಸೈಜ್ 60 ರೂಪಾಯಿ. ದಪ್ಪ ಬಂದ್ರೆ 70. ಮೀನುಳಿ ಎಲ್ಲ? ಮೀನುಳಿ 70 ರೂಪಾಯಿ ಸರ್. ಏನೇನು ಬರುತ್ತೆ ಮೀನುಳಿನಲ್ಲಿ? ಅದು ಸಿಂಗಲ್ ಪೀಸು 40 ರೂಪಾಯಿ. ಕಾಂಬೋ ಇಲ್ಲ. ಇದು ಕಬಾಬ್? ಕಬಾಬು 4 kg 100 ರೂಪಾಯಿ ಸರ್. ಯಾವ್ದು ಜಾಸ್ತಿ ಹೋಗುತ್ತೆ ಸರ್ ನಿಮ್ಮಲ್ಲಿ? ತವಾ ಫ್ರೈ ಕಬಾಬು ಎಲ್ಲ ಜಾಸ್ತಿ ಹೋಗ್ತದೆ, ಯಾವ್ದು ಹುಡ್ಕೋದಿಲ್ಲ. ಸಂಜೆ ಗಂಟೆ 7 ಗಂಟೆಗೆ ಎಲ್ಲ ಖಾಲಿ ಹೋಗುತ್ತೆ, ಏನು ಹುಡ್ಕೋಲ್ಲ. ಎಷ್ಟು ದಿವಸ ಮಾಡ್ತಾ ಇದ್ದೀರಾ ಸರ್ ಇದು? ನಮ್ದು 7 ವರ್ಷ ಮುಗೀತು. 8ನೇ ವರ್ಷ ಸರ್ ಇದು. 7ನೇ ವರ್ಷ? 7 ವರ್ಷ ಮುಗೀತು. ಇನ್ನೆಷ್ಟು ತಿಂಗಳು ಬಂದ್ರೆ 8 ವರ್ಷ ಆಯ್ತು.
ಸರ್ ನಮ್ಗೆ ಈಗ ಮೊದ್ಲು ಇಲ್ಲೆಲ್ಲೂ ತವ ಫ್ರೈ ಇರ್ಲಿಲ್ಲ. ಹ್ಮ್. ಎಲ್ಲ ಈ ಕಡೆ ಸರೌಂಡರ್ ಎಲ್ಲ ದೇಶದಲ್ಲಿ ಬುಯ್ಯಿನ ದುಡ್ಡು ಹೋಯ್ತಿದ್ರು. ಹ್ಮ್. ನಾನು ಇಲ್ಲಿ ಮಾಡ್ರೆ ಯಾಕೆ ಅಲ್ಲಿಂದ ಬರ್ತಾರೆ, ಅಲ್ಲಿ ಅಲ್ಗೋದ್ರೆ ಇಲ್ಲಿ ಬರ್ತಾರಲ್ಲ, ನಮ್ಮ ಸರೌಂಡಲ್ಲಿ ಸ್ವಲ್ಪ ಡೆವಲಪ್ ಆಗ್ತಿದೆ ಅಂತ ನಾನು ಐಡಿಯಾ ಮಾಡಿ ಮಾಡೋದು. ಹೌದು, ನಿಮ್ಗೆ ಇದು ಫಿಶ್ ಮಾಡ್ಬೇಕು ಅಂತ ಏನಕ್ಕೋಸ್ಕರ ಸರ್ ನಿಮ್ಗೆ? ಫಿಶ್ ಆರೋಗ್ಯಕ್ಕೆ ಒಳ್ಳೇದು. ಹ್ಮ್. ಈ ಡಾಕ್ಟರ್ ತಕ ಹೋದ್ರೆ ಫಸ್ಟ್ ಹೇಳಿದ ಹೇಳಿ ಮೀನ್ ತಿನ್ನಿ ಅಂತ ಹೇಳ್ತಾರೆ, ಮಟನ್ ತಿನ್ನಿ, ಚಿಕನ್ ತಿನ್ನಿ ಅಂತ ಹೇಳಲ್ಲ. ನನಗೂ ಹುಷಾರಿದ್ದಕ್ಕೆ ಡಾಕ್ಟ್ರು, ನನಗೂ ಶುಗರು, ಹ್ಮ್. ಡಾಕ್ಟರ್ ಅಂತ ಹೇಳಿದ್ರು. ಅದಕ್ಕೆ ಜನಕ್ಕೆ ಒಳ್ಳೆ ಫುಡ್ ಕೊಡುವ ಅಂದ್ಬಿಟ್ಟು ಫಿಶ್ ಕೊಡ್ತಾ ಇರೋದು. ಅಂದ್ರೆ 7 ವರ್ಷದ ಹಿಂದೆ ಆತರ ಆಗಿದ್ದು. ನೀವು ಹೋಟೆಲ್ ಯಾವಾಗ ತೆಗಿತೀರಾ? ಸೋಮವಾರ ಒಂದಿನ ಬಿಟ್ಟು, ಆಮೇಲೆ ನಮ್ಮ ಹಬ್ಬ ಹ್ಮ್. ಹಬ್ಬಗಳು ಬಿಟ್ಟು ಬೇರೆದೆಲ್ಲ ಫ್ರೆಶ್ ಮೀನು ಅಂತ ಹೆಂಗ್ ಗೊತ್ತಾಗುತ್ತೆ? ಫುಲ್ ವೆಜ್ ಸರ್. White. ಇದು ಮಾಂಸ ಬಿಟ್ಕೊಂಡಿಲ್ಲ. ಐಸ್ ಮೀನ್ ಆದ್ರೆ ಹ್ಮ್. ಎಲ್ಲ ಮಾಂಸ ಬಿಟ್ಕೊಂಡ್ಬಿಟ್ಟು ಒಂಥರ ಮಾಂಸ ಸತ್ರ ಬಂದಿರ್ತದೆ, ಇದಾಗಿರ್ತದೆ. ವೈಟ್ ಇರಲ್ಲ. ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ ಅದು? ಒಣಮೆಣಸಿನಕಾಯಿಂದು ಆರೋಗ್ಯಕ್ಕೆ ಒಳ್ಳೆಯದು. ಯಾವ್ದು ಗ್ಯಾಸ್ಟ್ರಿಕ್ ಇಲ್ಲ, ಏನಿಲ್ಲ. ಫುಲ್ ಒಣಮೆಣಸಿನಕಾಯಿ ಮಸಾಲೆ ಹಾಕಿ ಕೊಡೋದು ನಾವು. ಓನ್ ಮಸಾಲೆ ಅಂತ ಹೇಳ್ತಾ ಇದ್ರಲ್ಲ, ಹೌದು. ಇದನ್ನ ಇದ್ ಮಾಡಕ್ ಎಷ್ಟು ದಿವಸ ಆಯ್ತು? ಸ್ಟಾರ್ಟಿಂಗ್ ಇಲ್ಲ ಸರ್, ಅಲ್ಲಿ ಈ ತರ ಬಂತ? ಒಂದು ಹಂತಕ್ಕೆ ಒಂದು ರುಚಿಗೆ ತರ್ಬೇಕಾದ್ರೆ ಒಂದು 6-7 ತಿಂಗಳು ತಗೊಂಡು 6-7 ತಿಂಗಳು ನಿಮ್ ತಗೋತು. ನಾವು ಹೋಗಿ ತಿಂದು ಏನ್ ಹಾಕ್ಬೇಕು ಏನ್ ಬೇಡ ಹಾಕೊಂಡು ಅಂತ ಎಲ್ಲ ಇದ್ ಮಾಡಿ ಒಂದು ಹಂತಕ್ಕೆ ತರ್ಬೇಕಾದ್ರೆ ಒಂದು 7 ತಿಂಗಳು ತಗೊಂಡ್ರೆ. ಸ್ಟಾರ್ಟಿಂಗ್ ಹೋಟ್ಲು ಓಪನ್ ಮಾಡ್ಬೇಕಾದ್ರೆ ನಾನು ಎಲ್ಲಾ ಹೋಟೆಲ್ ಸ್ವಲ್ಪ ಟ್ರೈ ಮಾಡ್ತೇನೆ, ಮಸಾಲೆ ಟ್ರೈ ಮಾಡಿ ಚೆಕ್ ಮಾಡಿ ನಾನು ಒಂದು ಮಸಾಲೆ ಹಂತಕ್ಕೆ ತಗೊಂಡ್ ಬಂದಿರುತ್ತೆ ಸರ್. ಅಂದ್ರೆ ಎಷ್ಟು ಹೋಟ್ಲು ಟ್ರೈ ಮಾಡಿದ್ರ ಆತರ? ಒಂದು 6-7 ತಿಂಗಳು. 6-7 ತಿಂಗಳು ಹಾ. ಎಲ್ಲೆಲ್ಲಿ ಟ್ರೈ ಮಾಡಿದ್ರ ಸರ್? ನಾನು ದೇಶದಲ್ಲಿ ಬುಗಿನ ದೊಡ್ಡಿ ಎಲ್ಲಿ ಚೆನ್ನಾಗದೆ ಅಂತ ಎಲ್ಲಾ ಕಡೆ ತಿಂದಿದ್ದೀನಿ. ಎಲ್ಲಾ ಕಡೆ ಹೋಗಿ ಒಂದೊಂದ್ ಸತಿ ಟ್ರೈ ಮಾಡ್ಕೊಂಡ್ ಬಂದಿದ್ರ? ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬಂಡವಾಳ ಹಾಕಿದ್ರ ಸರ್ ನೀವು? ನಾನು ಸ್ಟಾರ್ಟಿಂಗ್ 6 kg ಶುರು ಮಾಡಿದೆ. ಒಂದು ಬರೀ ಲಕ್ಷ ಬಂಡವಾಳ ಆಗ್ತದೆ ಈ ಅಂಗಡಿ ಕಟ್ಬೇಕಾದ್ರೆ. 6 kg ಮೀನು ಶುರು ಮಾಡಿದೆ. ಇವತ್ತು 80 kg ಇಂದ 100 kg ತನಕ ಓಡಾಡ್ತದೆ ಡೈಲಿ. ಸ್ನೇಹಿತರೆ, ನಾನು ವಿಡಿಯೋ ಮಾಡಿ ಮುಗಿಸೋಷ್ಟೊಡೆ ಮಧ್ಯಾಹ್ನ 1:15 ಆಗಿತ್ತು. ತುಂಬಾ ಚೆನ್ನಾಗಿ ಹಸುವಾಗ್ತಾ ಇತ್ತು. ಅದೇ ತರ ಬಿಸಿ ಬಿಸಿ ಫಿಶ್ ತವಾ ಫ್ರೈ ಕೂಡ ನನ್ನ ಮುಂದೆ ಬಂದಿತ್ತು. ಇನ್ನು ಫಿಶ್ ತವಾ ಫ್ರೈ ಬಗ್ಗೆ ಹೇಳೋದಾದ್ರೆ, ಅವತ್ತೇ ಹಿಡಿದಿರುವಂಥ ಮೀನು ಮತ್ತೆ ಮನೇಲಿ ಮಾಡಿರುವಂಥ ಮಸಾಲೆ ಆಗಿರೋದ್ರಿಂದ ಫಿಶ್ ತವಾ ಫ್ರೈ ತುಂಬಾ ಚೆನ್ನಾಗಿತ್ತು. ಇನ್ನು ಮೀನುಳ್ಳಿ ಇರುವಂಥ ಮೀನು ಬೆಣ್ಣೆ ಇದ್ದಂಗಿತ್ತು ಫ್ರೆಂಡ್ಸ್. ಸಾಂಬಾರ್ ಜೊತೆ ಮೀನನ್ನ ಹತ್ಕೊಂಡು ತಿಂದಿದ ತಕ್ಷಣ ನಾನು ಬೆಂಗಳೂರಿಂದ ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥ ಅಂತ ಅನ್ನಿಸ್ತು.